ಕನ್ನಡ ಜರ್ನಲಿಸಂನಲ್ಲಿ ಪವರ್ ಟಿವಿ ಸದಾ ತನ್ನ ವಿಶಿಷ್ಟ ಖದರನ್ನ ರಾಜ್ಯದ ಜನತೆಯ ಮುಂದೆ ನಿರೂಪಿಸ್ತಾನೆ ಬರ್ತಾ ಇದೆ. ತನಿಖಾ ಪತ್ರಿಕೋದ್ಯಮದಲ್ಲಿ ನಂಬರ್ 1 ಚಾನೆಲ್ ಯಾವುದು ಅಂತ ಹೇಳಿದ್ರೆ ಅದು ಪವರ್ ಟಿವಿ ಮಾತ್ರ. ಇನ್ವೆಸ್ಟಿಗೇಟಿವ್ ಜರ್ನಲಿಸಂನಲ್ಲಿ ಪವರ್ ಟಿವಿ ಈಗಾಗಲೇ ಖ್ಯಾತಿಯನ್ನ ಪಡ್ಕೊಂಡಿದ್ದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವೆನಿಸಿದೆ ನಿಮ್ಮ ನೆಚ್ಚಿನ ಸುದ್ದಿ ವಾಹಿನಿ. ಅನ್ಯಾಯ, ಅಕ್ರಮ, ಅನಾಚಾರಗಳನ್ನ ಕಂಡ್ರೆ ಪವರ್ ಟಿವಿ ಯಾವತ್ತೂ ಸುಮ್ಮನಿರೋದಿಲ್ಲ, ಸಹಿಸೋದಿಲ್ಲ. ಇದರ ಜೊತೆಗೆ ನಾವು ಯಾವತ್ತೂ ಯಾವ ವಿಚಾರಕ್ಕೂ ಯಾರಿಗೂ ಅಂಜೋದಿಲ್ಲ, ಯಾವುದಕ್ಕೂ ಅಳುಕುವಂತಹ ಪ್ರಶ್ನೆಯೇ ಅಂತ ಒಂದು ಸಂಭವವೇ ಪವರ್ ಟಿವಿ ಮುಂದೆ ಇಲ್ಲ. ನಿಷ್ಠೂರ ವರದಿಗಳ ಮೂಲಕ ರಾಜ್ಯಾದ್ಯಂತ ಪವರ್ ಟಿವಿ ಈಗಾಗಲೇ ಸಂಚಲನಗಳನ್ನ ಸೃಷ್ಟಿ ಮಾಡಿರುವಂತಹ ಸಾಕಷ್ಟು ತಾಜಾ ಉದಾಹರಣೆಗಳು ನಿಮ್ಮ ಮುಂದೆ ಇದೆ. ರಾಜ್ಯವೇ ಬೆಚ್ಚಿ ಬೀಳುವಂತಹ, ರಾಜ್ಯ ರಾಜಕಾರಣವೇ ತಲ್ಲಣಗೊಳ್ಳುವಂತಹ ಅನೇಕ ವರದಿಗಳೊಂದಿಗೆ ಪವರ್ ಟಿವಿ ನಿಮ್ಮ ಮುಂದೆ ಬಂದು ಅನ್ಯಾಯ, ಅಕ್ರಮ, ಅನಾಚಾರಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತ ಪ್ರಯತ್ನವನ್ನ ಅನೇಕ ಬಾರಿ ಯಶಸ್ವಿಯಾಗಿ ಮಾಡಿದೆ. ಈಗ ರಾಜ್ಯದ ರಾಜಕಾರಣ ಮಾತ್ರವಲ್ಲದೆ ಮತ್ತೊಂದು ಪ್ರಮುಖವಾದಂತಹ ವಿಂಗ್, ಈ ರಾಜ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೊಮೈನ್ ನಲ್ಲಿ ನಡೆಯುವ ಅನ್ಯಾಯದ ಕುರಿತಾಗಿ, ಅಕ್ರಮದ ಕುರಿತಾಗಿ ಕೂಡ ಇವತ್ತು ಪವರ್ ಟಿವಿ ನಿಮ್ಮ ಮುಂದೆ ಒಂದು ವರದಿಯನ್ನು ತೆಗೆದಿಡ್ತಾ ಇದೆ. ಸ್ಯಾಂಡಲ್ವುಡ್ ನ ಕುರಿತಾಗಿ ಇವತ್ತು ಪವರ್ ಟಿವಿ ಒಂದು ಬೆಚ್ಚಿ ಬೀಳಿಸುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದು, ಸ್ಯಾಂಡಲ್ವುಡ್ ನಲ್ಲಿ ಬೆಡ್ ಶೇರಿಂಗ್ ನ ಕಂಪನ ಇದೆ. ಹಾಸಿಗೆ ಹಂಚಿಕೊಳ್ಳುವಂತೆ ನಿರ್ದೇಶಕರು ಡಿಮ್ಯಾಂಡ್ ಮಾಡುವ ಅಂಶ ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ ನಲ್ಲಿ ಸೆರೆಯಾಗಿದ್ದು ಅದನ್ನ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನಲ್ಲಿ ಕಾಸ್ಟಿಂಗ್ ಕೌಚ್ ನ ಕರಾಳ ಮುಖವನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಲಾಗ್ತಾ ಇದೆ. ರಹಸ್ಯ ಕ್ಯಾಮೆರಾದಲ್ಲಿ ಖ್ಯಾತ ಡೈರೆಕ್ಟರ್ ಒಬ್ಬ ಸಿಕ್ಕಿ ಬಿದ್ದಿದ್ದು, ಈತ ದರ್ಶನ್ ಮತ್ತೆ ಅಪ್ಪುರಂತಹ ದೊಡ್ಡ ದೊಡ್ಡ ನಟರಿಗೆ ಕೂಡ ನಿರ್ದೇಶನ ಮಾಡಿದ್ದಾನೆ. ಆತನ ಕಾಮಕಾಂಡವನ್ನ ಪವರ್ ಟಿವಿ ಸ್ಟಿಂಗ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಅದನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಲಾಗ್ತಾ ಇದೆ. ಕಾಸ್ಟಿಂಗ್ ಕೌಚ್ನ ಸುಳಿಯಲ್ಲಿ ಕನ್ನಡದ ಖ್ಯಾತ ನಿರ್ದೇಶಕ ಸಿಲುಕಿರುವಂತದ್ದು. ಸೂಪರ್ ಹಿಟ್ ಚಿತ್ರಗಳನ್ನ ಸ್ಯಾಂಡಲ್ವುಡ್ಗೆ ಕೊಟ್ಟಿರುವಂತಹ ಯಶಸ್ವಿ ಡೈರೆಕ್ಟರ್ ಒಬ್ಬನ ಕರ್ಮ ಕಾಂಡ ಇದು. ಕನ್ನಡದ ಅನೇಕ ಸ್ಟಾರ್ ನಟರಿಗೆ ಈತ ನಿರ್ದೇಶನವನ್ನ ಮಾಡಿದ್ದಾನೆ. ಆ ಖ್ಯಾತಿಯನ್ನ ಉಳಿಸ್ಕೊಳ್ಳೋದು ಬಿಟ್ಟು ಚೀಪ್ ಆಗಿ ಬಿಹೇವ್ ಮಾಡಿರುವಂತಹ ಈತನ ವಿಷಯಗಳೆಲ್ಲವೂ ಕೂಡ ಸ್ಟಿಂಗ್ ಆಪರೇಷನ್ ನಲ್ಲಿ ಸೆರೆಯಾಗಿದೆ. ಸ್ಟಿಂಗ್ ಆಪರೇಷನ್ ನಲ್ಲಿ ಖ್ಯಾತ ನಿರ್ದೇಶಕ ಮಾದೇಶ್ ಸಿಲುಕಿದ್ದು ಒಬ್ಬ ನಟಿಯನ್ನ ಹೋಟೆಲ್ಗೆ ಕರೆಸಿ ಈತನ ಕಮಿಟ್ಮೆಂಟ್ ಅನ್ನ ಪ್ರಸ್ತಾಪ ಮಾಡಿದ್ದಾನೆ. ನಮ್ಮ ಪ್ರತಿನಿಧಿಗೆ ಕಮಿಟ್ಮೆಂಟ್ ಕುರಿತಾಗಿ ಈ ಮಾದೇಶ್ ತಿಳಿಸಿದ್ದಾನೆ. ಅದೆಲ್ಲವೂ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಕನ್ನಡದ ಖ್ಯಾತ ನಿರ್ದೇಶಕ ಮಾದೇಶ್ ಅಂತ. ಈತ ದೊಡ್ಡ ದೊಡ್ಡ ನಟರಿಗೆ ಸಿನಿಮಾ ಮಾಡಿದ್ದಾನೆ. ಆದ್ರೆ ಕಾಸ್ಟಿಂಗ್ ಕೌಚ್ ಅನ್ನುವಂತಹ ಕರಾಳ ಮುಖ ಏನಿದೆಯಲ್ಲ, ಇದು ಇವತ್ತಿಗೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಇದೆಯಲ್ಲ, ಇದು ತಾಜಾ ನಿದರ್ಶನ. ಹೆಣ್ಣುಮಕ್ಕಳು ಬೆಳಿಬೇಕು, ಅವಕಾಶ ಪಡ್ಕೊಳ್ಬೇಕು, ನಟ ನಟಿಯರಾಗಬೇಕು ಅಂತ ಹೇಳಿ ಎಷ್ಟೆಷ್ಟು ಆಸೆಗಳನ್ನು ಇಟ್ಕೊಂಡು ಬರ್ತಾರೆ. ಆದರೆ ಈ ಕಾಸ್ಟಿಂಗ್ ಕೌಚ್ ಅನ್ನುವಂಥ ಒಂದು ಪದ ಇದೆಯಲ್ಲ, ಇದು ಅಲ್ಲಿರುವಂತಹ ಆ ವ್ಯಕ್ತಿಯ ಆಸೆಗಳೆಲ್ಲದಕ್ಕೂ ಕೂಡ ತಣ್ಣೀರೆರ್ಚುತ್ತೆ. ಇನ್ನು ಕಾಸ್ಟಿಂಗ್ ಕೌಚ್ ಇರೋದನ್ನ ಆ ನಟಿ ಕೂಡ ಒಪ್ಕೊಳ್ತಾರೆ. ಈ ಮಾದೇಶ್ ಜೊತೆ ಡಿಸ್ಕಸ್ ಮಾಡ್ತಿರ್ತಾರಲ್ಲ ನಟಿ ಒಬ್ರು, ಆಕೆ ಕೂಡ ಒಪ್ಕೊಳ್ತಾರೆ. ಆದ್ರೆ ತನಗೆ ವೈಯಕ್ತಿಕವಾಗಿ ಕಾಂಪ್ರಮೈಸ್ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಈತ ಏನ್ ಪ್ರಪೋಸಲ್ ಇಡ್ತಾನಲ್ಲ ಕಾಸ್ಟಿಂಗ್ ಕೌಚು ಅಂತ ಹೇಳಿ, ಅದಕ್ಕೆ ನಕಾರವನ್ನ ವ್ಯಕ್ತಪಡಿಸ್ತಾರೆ. ಮಾತುಕತೆಯ ಸಂದರ್ಭದಲ್ಲಿ ನಟಿ ಕೂಡ ಬಹಳ ಮುಕ್ತವಾಗಿ ಕಾಸ್ಟಿಂಗ್ ಕೌಚ್ ನ ಕುರಿತಾಗಿ ಮಾತನಾಡಿದ್ದಾರೆ. ಇನ್ನು ಬೆಡ್ ಶೇರಿಂಗ್ ನ ಕುರಿತು ನಟಿ ನೇರ ಮಾತುಗಳನ್ನಾಡಿದ್ದಾರೆ. ಇನ್ನು ಮಾದೇಶ್ಗೆ ಈ ಸಂದರ್ಭದಲ್ಲಿ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗಿದೆ. ಈ ಮೂಲಕ ಖ್ಯಾತ ನಿರ್ದೇಶಕ ಮಾದೇಶ್ನ ಬಟ ಬಯಲಾಗಿದ್ದು ಎಕ್ಸಾಕ್ಟ್ಲಿ ಇವ್ರು ಏನ್ ಮಾತನಾಡಿದ್ದಾರೆ ಅನ್ನುವಂಥ ವರದಿ ನಿಮ್ಮ ಮುಂದೆ. ಸಿನಿಮಾ ಇಂಡಸ್ಟ್ರಿಲಿ ಅಪ್ಪು ಸರ್ ಇಟ್ಕೊಟ್ಟಿದ್ದಾರೆ 100 ಡೇಸ್. ರಾಮು ಪವರ್ ಸರ್ ಬೃಂದಾವನ ಸಾಂಗು ನಮ್ಗೆ ತುಂಬ ಒಂದು 50 ಸೆಕೆಂಡ್ ಯಾವ ಸಾಂಗ್ ಆರ್ಟಲ್ಲಿರೋ ಹಾರ್ಮೋನಿಯಂ ಅಲ್ಲ ಇನ್ನೊಂದು ಬರ್ತಲ್ಲ ಈ ಎರಡು ಜರಿಯನ್ನು ಐತಲ್ಲ ಇದು ಬಿಡಿ ಅದು ಇದು ಇದೆ ಒಂದು ಸಿಮ್ ಕಾರ್ಡ್ ಉಪೇಂದ್ರ ಆಡಿರೋ ಸಾಂಗು, ಉಪೇಂದ್ರ ಆಡಿರೋ ಸಾಂಗ್ ಅದು. ಅದು ಮಲೇಷಿಯಲ್ಲಿ ಶೂಟ್ ಮಾಡಿ ಎಂತ ಅದ್ಭುತವಾದ ಮೇಡಮ್, ಮಲೇಷಿಯಾ ಶೂಟ್ ಮಾಡಿದ್ವಿ ಉಪೇಂದ್ರ ಸರ್ ಆಡಿದ್ರು ಇನ್ನೂ ಅದು
ಒಬ್ಬರು ಕಟ್ಕೊಡ್ರಿಂದ ಒಬ್ಬರದ್ದು ಇಬ್ಬರದ್ದು ಹೀರೋಯಿನ್ ಇಟ್ಟು ಸಾಕು ಮಾಡಿದ್ವಿ, ಭಾಳ ಫೇಮಸ್ ಆಯ್ತಲ್ಲ. ನೀವು ನೆನ್ನೆ ಹೇಳಿದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಹೀರೋಯಿನ್ ಹುಡುಕಕ್ಕೆ. ಈ ಸಿನಿಮಾ ಹಿಂಗೆ ಇರಬೇಕು ಅಂತ ನಾವು ಹುಡುಕ್ಬೇಕಲ್ಲ, ಯಾರನ್ನೋ ತಂದು ಚೆನ್ನಾಗಿರಲ್ಲ ಅದು. ಆಮೇಲೆ ನಮ್ಮ ಎಲ್ಲದಕ್ಕೂ ನಮ್ಮ ಹೊಂದಾಣಿಕೆ ಆಗಬೇಕು. ಅಲ್ಲಿ ಸ್ಟೈಲಲ್ಲೂ ಇದ್ದಾಳೆ, ಲುಕ್ಕಲ್ಲೂ ಇದ್ದಾಳೆ, ಎಲ್ಲದಕ್ಕೂ ಆಪ್ಷನ್ಗೆ ರೆಡಿ ಇರಬೇಕು. ಜ್ಯೂಸ್ ಚೆನ್ನಾಗಿದ್ದಾಳೆ ಸರ್. ಮತ್ತೆ ಇನ್ನು ಬೇರೆ ಯಾರಿದ್ದಾರೆ? ಹುಡುಕ್ತೀನಿ ಸರ್, ನಮ್ಮ ಇದಕ್ಕೆ ಸೂಟ್ ಆಗಬೇಕಲ್ಲ, ಸಿಗ್ತಾರೆ ಅಂದರೆ ನಮ್ಮ ಕ್ಯಾರೆಕ್ಟರ್ಗೂ ಸೂಟ್ ಆಗಬೇಕಲ್ಲ. ಅದಕ್ಕೆ ನಾವು ಸ್ವಲ್ಪ ಒಂದು 2 ದಿನ ಈಗ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದೇ ಒಂದು ಬರ್ತಾ ಇರ್ತಾರೆ ಹೀರೋಯಿನ್ಗಳು. ನಮ್ಗೆ ಒಂದೇ ಆಪ್ಷನ್ ಅಂತಲ್ಲ, ಬೇಜಾರು ಆಪ್ಷನ್ ಸಿಗ್ತಾವೆ. ಮತ್ತೆ ನಮ್ಗೇನು ತರಲಾಗಿಲ್ಲ ಅಂತ ಅವ್ರು ನೋಡಿ, ಅದೆಲ್ಲ ಏನಿಲ್ಲ ಸರ್, ಅದ್ರ ಬಗ್ಗೆ ನೀವು ವರಿನೇ ಮಾಡಿಬಿಡಿ, ಅದೆಲ್ಲ ಹ್ಯಾಂಡಲ್ ನಾವು ಮಾಡ್ಕೊಂತೀವಿ, ಅದ್ರ ಬಗ್ಗೆ ಚಿಂತನೆ ಬೇಡ. ಆ ಥರದ್ದು ಒಂದು ಆಪ್ಷನ್ ಬರೋದೇ ಇಲ್ಲ ನಿಮಗೆ. ಆ ಒಂದು ಏನೋ ತರಲೆ ಪಲ್ಲೆ ಅನ್ಬತ್ತು ಬರೋದೇ ಇಲ್ಲ. ಮಾಡ್ತಾಳೆ ಇವಳು ಕಮಿಟ್ಮೆಂಟ್ ಎಲ್ಲ ಮಾತಾಡೋದು ಸರ್, ಏನಿಲ್ಲ, ಸುಮಾರು ಜನ ಇದ್ದಾರೆ ಸರ್ ಕಮಿಟ್ಮೆಂಟ್ ಅವೆಲ್ಲ. ಅದಕ್ಕೆ ಫೋನಲ್ಲಿ ಮಾತಾಡ್ತಾರೆ. ಅದೇ ಮೀಟು ಗೀಟು ಮತ್ತೆ ಅವು ಯಾವ ನಮ್ಮ ತಲೆನೋವು ಅವೆಲ್ಲ ಏನಿಲ್ಲ ಸರ್. ಏನು ಕಾಮನ್ ಅಲ್ವಾ ಇದು? ಕಾಮನ್ ಸರ್, ಏನಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಅವಳು ಅಂಡರ್ಸ್ಟ್ಯಾಂಡಿಂಗ್, ಯಾರ್ಯಾದ್ರು ಸರಿ ಅವಳು ಒಂದು ಸೇರಿದ್ರು. ಇನ್ನು ನಮ್ಮ ಹಿಂಗಿದೆ ನಮ್ಮ ಹೆಸರು ಅಷ್ಟೇ ಅದನ್ನು ನೀವೇ ಮಾತಾಡ್ಕೊಡ್ಬೇಕು, ನಾವು ಡೈರೆಕ್ಟ್ ನಾ ಈಗ ಹೇಳ್ತೀನಿ ಕೇಳಿ, ನಾವು ಮಾತಾಡ್ಬೋದು. ಆಮೇಲೆ ನೋಡಮ್ಮ ಹಿಂಗಿದೆ ಅಂತ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋದ್ರೆ ಅದು ಏನೋ ಅದು ಆಟೋಮೆಟಿಕ್. ಯಾರು ಇಲ್ಲಿ ಸಾಬಾಸ್ತ್ರಲ್ಲ ಸರ್, ಇಂಡಸ್ಟ್ರಿ ಎಲ್ಲ ಉಳ್ಕೊಂಡೇ ಬಂದಿರೋದು. ಹೀರೋಗಳು ಯೂಸ್ ಮಾಡ್ತಾರಾ? 100%. ಎಲ್ಲ ಒಂದು 10% ಸಿಗ್ಬೋದು ಅಷ್ಟೇ ನಿಮಗೆ ಒಳ್ಳೆಯವರು. 90% ನಾವು ಹೆಂಗೆ ನಡ್ಕೊತೀವಿ ಅದನ್ನು ಸರ್, ಏನು ನಾವೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅದನ್ನು. ಮತ್ತೀಗ ಯಾರೇ ಆಗಲಿ ಪಾಪ ಹೀರೋಯಿಂದು ತಪ್ಪಲ್ಲ, ಈಗ ಒಪ್ಕೊಳ್ಳಿಲ್ಲ ಅಂದರೆ ಕೊಡಲ್ಲ ಚಾನ್ಸು. ಅದು ಹಂಗಾಗುತ್ತೆ ಇಂಡಸ್ಟ್ರಿಗೆ. ಅಂದರೆ ಒಂದು ನೇಮ್ ಬರೋವರೆಗೂ, ನೇಮ್ ಬಂದು ಹೀರೋಯಿನ್, ನೇಮ್ ಬಂದು ಹೀರೋಯಿನ್ ಅವ್ರಿಗೆ ಬೇಕಿದ್ದ ಅಮ್ಮ ತಗಸ್ಕೊಳ್ತಾರೆ. ನಿಮಗೆ ಒಂದು ಡಾಟ್ ಮಾರ್ಕ್ ಬರೆದಿರುತ್ತೆ, ನಾವು ಹ್ಯಾಂಡಲ್ ಮಾಡ್ಕೊಂಡು ಆ ಭರವಸೆ ನಾನು ಕೊಡ್ತೀನಿ. ನಿಮ್ಗೆ ಒಂದು ಡಾಟ್ ಮಾರ್ಕ್ ನೀವು ಪಿಕ್ಚರ್ಗೆ ಬರಲ್ಲ. ಮತ್ತು ಹುಡುಗಿ ಆ ಹೀರೋಯಿನ್ ಏನಾದ್ರು ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಸರ್ ಅದೆಲ್ಲ ನೀವು ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಅದೆಲ್ಲ ನೋಡಿ ಸರ್, ನಾವು ನೋಡಿರೋಂಥದ್ದು ನೀವು ಇರಬೇಕು ಅಷ್ಟೇ. ನಾವು ನೋಡಿರೋಂಥದ್ದನ್ನೇ ಒಂದು 4-5 ಜನ ಬರ್ತಾರೆ, ಅದೇ ಬೇರೆ ಪ್ರಶ್ನೆ. ಹೊಸ್ದಾಗಿ ಬರೋರು ನಾವು ಹ್ಯಾಂಡಲ್ ಮಾಡ್ತೀವಿ. ನೀವು ಅದು ತಲೆ ಕೆಡ್ಸ್ಕೊಂಬೇಡಿ, ಅದ್ರ ಬಗ್ಗೆ ನೀವು ವರಿನೇ ಮಾಡಬೇಡಿ. ಸಮಸ್ಯೆ ಮಾಡ್ಕೊಂಡಿದ್ದೀವಿ ಇಲ್ಲ, ನಮ್ಗೆ ಆ ಥರ ಇಷ್ಟ ಇಲ್ಲ ಸರ್. ಆ ಥರಕ್ಕೆ ನಾವು ಹೇಳೋದಿಲ್ಲ, ಮಾತಾಡೋದಿಲ್ಲ. ನೋಡಿ ಇದು ಯಾರು ಸರ್? ಆರ್ಟಿಸ್ಟ್ ಯಾವ ಮೂವಿ ಮಾಡಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ನಮ್ಮ ಪಿಕ್ಚರ್ ವಿಲನ್ ಬರ್ತಾರಲ್ಲ, ವಿಲನ್ ಮೇನ್ ವಿಲನ್ ನಮ್ಮ ವೈಫ್ ಕ್ಯಾರೆಕ್ಟರ್ ಸ್ವಲ್ಪ ಸ್ಟೈಲಿಶ್ ಆಗಿ ರಾಮ್ ಥರ ಸೆಕ್ಸಿ ಆಗಿರಬೇಕು. ಅದಕ್ಕೆ ಹುಡುಗಿ ಇದು ಮಾತಾಡ್ತೀವಿ ಸಾರ್ ಇದ್ದಂಗೆ ಬಾಂಬೆ. ನಮ್ಮ ಇದು ಕರ್ನಾಟಕದವ್ರನ್ನ ಇಂಥವ್ರನ್ನ ಹಾಕೊಂಡು ಬಿಡಿ ಸರ್. ಇಂಥವ್ರು ಸಿಕ್ಕಲ್ಲ, ಇದು ಮಾಡಲ್ಲ. ಈ ನಾವು ವಿಲನ್ ವೈಫ್ ಕ್ಯಾರೆಕ್ಟರ್ ಏನಿದ್ದಾರೆ ಸೆಕ್ಸಿ ತೋರಿಸ್ಬೇಕು, ಆಗ್ಬಿಟ್ಟು ಸೆಕ್ಸ್ತಾರೆ, ಅದನ್ನು ಒಪ್ಕೊಳ್ಳಲ್ಲ. ಕೆಲವು ಒಪ್ಪಲ್ಲ, ಇದ್ದಾರೆ ಕೆಲವು ಒಪ್ಪಲ್ಲ, ಕೆಲವು ಒಪ್ತಾರೆ. ಒಂದು ಆಪ್ಷನ್ ಸಡನ್ನಾಗಿ ಸಿಕ್ಕಿರೋಂಥ ಆಪ್ಷನ್. ಬಾಂಬೆಗೂ ಮಾತಾಡಿಕೊಂಡು ನಿಮ್ದೆಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಬರ್ಬೋದು ಹೋದ್ರೆ ಆ ಥರ. ನೋಡಿ ಈ ಥರ ಇರಬೇಕು. ಹೌದು, ಇದಲ್ಲ ಈ ಥರ ಇರಬೇಕು, ಈ ಥರ ಹಿಂಗಿರ್ಬೇಕು. ಹುಡುಗಿ ಪ್ರೂಫ್ ಹಿಂಗಿರ್ಬೇಕು, ಈ ಗೆಟಪ್ಪಲ್ಲಿ. ಇಲ್ಲ ಅಂದರೆ ಈ ಗೆಟಪ್ಪಲ್ಲಿ. ಅದು ಓಮ್ಲಿ ಗೆಟಪ್ ಅಲ್ಲ, ನಮ್ಗೆ ರಾಮ್ ಗೆಟಪ್. ಹೌದು, ಅವ್ರು ಸುಮ್ಮನೆ ಕಾಲ ಮೇಲೆ ಕಾಲಾಗ ಬಿಟ್ಕೊಟ್ರೆ ಆ ಮುಕ್ಕಾಲು ತೊಡೆ ಕಾಣಬೇಕು, ಇನ್ನೇನು ಕಾಚ ಕಾಣ್ತಾ ಇದೆ ಅನ್ನೋ ಥರ ಫೀಲ್ ಇರಬೇಕು ಆ ಕ್ಯಾರೆಕ್ಟರ್. ಇರೋದು ಹೇಳ್ತೀನಿ ಸರ್, ಅಷ್ಟೇ ಇರಬೇಕು ಕ್ಯಾರೆಕ್ಟರ್. ಇದನ್ನು ನಂಗೆ ಮಾಡ್ತಾರೆ, ಯಾರಾದ್ರೂ ಮಾಡಲ್ಲ. ನಾವು ಹಿಂಗೆ ಗ್ಲೋಯಿಂಗ್ ಶಾರ್ಟ್ ಇರ್ತೀವಿ, ಕಾಲ ಮೇಲೆ ಕಾಲ ಹಾಕೋದ್ರೆ ಆಟೋಮೆಟಿಕ್ ಕಾಣುತ್ತೆ. ನಮ್ಗೆ ಶಾರ್ಟ್ ಅದು ಬೇಕದು, ನೀವು ಇರೋದೇ ಹೆಂಗೆ, ನಿಮ್ಮ ಕ್ಯಾರೆಕ್ಟರ್ ಅದು ಯಾವ್ದೇನು ಯೂಸ್ ಮಾಡ್ತಾರೆ ಮಾಡ್ಕೊಂಡು ಸರ್. ಈಗ ಜಾಸ್ತಿ ಲೇಟ್ ಆಯಿತು, ಅದಕ್ಕೆ ನಾಳೆ ಫೋನ್ ಮಾಡ್ತೀನಿ. ನೀವು ನಾಳೆ ಮೇಲೆ ಇಸ್ಕೊಂಡಿದ್ರೆ ಅಷ್ಟೊಂದು ಕಳಿಸ್ತೀನಿ. ಏನು ಚೆನ್ನಾಗಿದ್ದಾರೆ ಸರ್? ಹೌದಾ ಸರ್? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಎಷ್ಟು ಏನು ಇಂಥ ನಿಮ್ಮ ಮುಂದುವರ್ಸ ಮಾತಾಡ್ತೀನಿ ನಾನು.
ಎಲ್ಲ ಹೇಳಿ ಮತ್ತೆ ಅದು ನಾವು ಬಂದು ಹಂಗೆ ಹಿಂಗೆ ಅಂತ ಅದೇನು ಆಗಲ್ಲ ಸರ್ ನಾನಿದ್ದೀನಿ ಅಲ್ಲ ಎಷ್ಟು ಅಂತ ಹೇಳಿದ್ರೆ ಅವ್ರಿಗೆ ಮತ್ತೆ ಕೇಳ್ತಾರೆ ಏನು 50 ಒಂದು ಕೊಡೋದು ಅಷ್ಟು ಕೇಳಿದ್ದೆ ಸರ್ ಏನು ಗೊತ್ತಾ ಸರ್ ಈಗ ಯಾವುದೇ ಹುಡುಗಿಗೆ ಇಷ್ಟ ಆದರೆ ಏನಾದರೂ ಮಾಡ್ಬೋದು. ಈಗ ನಿಮ್ಮ ಮಗಳು ವಯಸ್ಸು ಏನೋ ಪಾಪ ಈ ಹುಡುಗಿದ್ದು ಕರೆಕ್ಟ್ ಅಲ್ವಾ? ಇಷ್ಟ ಇಲ್ಲದೆ ಆ ಹುಡುಗಿ ಅಂತ ಒಳ್ಳೆ ಹುಡುಗಿ ಕೇಳೋದು ತಪ್ಪೆ. ನಾವು ಇವತ್ತು ಸಮಾಜಕ್ಕೆ ಹೋಗಿಲ್ಲ. ಅಲ್ಲಿ ನೀವೇ ಕೇಳಿದ್ದು ಅದು ತಪ್ಪು. ಯಾರೇ ಆಗಲಿ ನೀವು ಒಬ್ಬ ಸೀನಿಯರ್ ಡೈರೆಕ್ಟ್ರು. ಇಂಡಸ್ಟ್ರಿ ಆತ ಒಂದು ಟಾಟು ಇಲ್ಲ ನನ್ನ ಮೇಲೆ. ಎಲ್ಲ ನಾವು ಪ್ರೊಡ್ಯೂಸರ್ಸ್ ಕೇಳ್ತಾರೆ ಅಂತ ಹೇಳಿದ್ದು. ನಾನು ಕೇಳಿಲ್ಲಪ್ಪ. ನಾನಲ್ಲ ಇದೇ ಇಲ್ಲ ನೋಡಿದ್ದೀರ ಶೂಟಿಂಗಲ್ಲಿ ನನ್ನ ಕೆಲಸ ಆಯಿತು ನಾನಾಯಿತು. ಅಲ್ಲ ಪಾಪ ಅವಳು ನಿಮ್ಮ ಮಗಳ ವಯಸ್ಸು ನನಗೆ ತಂಗಿನ ಅಕ್ಕ ಥರ. ನೀವು ನನ್ಗೆ ಇದನ್ನ ಕಾಲೆಲ್ಲ ಹೇಳ್ಬಿಟ್ಟಿದ್ರೆ ನಾನು ಅಲ್ಲೇ ಹೇಳ್ಬಿಟ್ಟಿದ್ದೆ ಇಲ್ಲ ಸರ್ ಈ ಥರ ಬೇಕು ನನಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಇದು ಒಂದೇ ಅಲ್ಲ ಇವತ್ತಿದೆ ಎಲ್ಲ ವಿಷಯ ಹೇಳಿದ್ದು. ಈ ಥರ ಸುಮಾರು ನನಗೆ ಬಂದಿದೆ. ಇದೇ ಫಸ್ಟ್ ಕೇಳ್ತಾರೆ ಕಮಿಟ್ಮೆಂಟ್ ಏನು ಮಾಡ್ತೀರ ಅಂತ. ಸೆಲೆಕ್ಟ್ ಮಾಡೋದಕ್ಕೆ ಮುಂಚೆನೇ ಕೇಳ್ಬಿಡ್ತಾರೆ. ಅದಾದ್ಮೇಲೆ ನೀನು ಡಬ್ಬ ಆ್ಯಕ್ಟಿಂಗ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಕೆಟ್ಟದಾಗಿ ಮಾಡಿದ್ರು ಸೆಲೆಕ್ಟ್ ಮಾಡ್ತಾರೆ. ಕಮಿಟ್ಮೆಂಟ್ ಇದೆ ನಮ್ಮ ಪಿಕ್ಚರ್ ಏನು ಮಾತಾಡಿದ್ರು ಆರಾಮ ಶೂಟ್ ಮಾಡಿದ್ದಾರೆ. ಅಲ್ಲಿ ನೀವು ಬೆಡ್ ಶೇರಿಂಗ್ ಅಂತಂದ್ರಂತೆ ಅಂದಿಲ್ವಾ? ಅಂದರು. ಕ್ಯಾಸಿನೋ ನಡೆಸ್ತಾರೆ ಕ್ಯಾಸಿನೋ. ಹಾಂ ಕೆಸಿನೋ ನಡೆಸ್ತಾರೆ ಗೋವಾದಲ್ಲಿ. ಕ್ಯಾಸಿನೋ ಎಲ್ಲಿ? ಗೋವಾ. ಜರ್ನಲಿಸ್ಟ್ ಅಂದೆ. ಜರ್ನಲಿಸ್ಟನೇ ಅವರು. ಜರ್ನಲಿಸ್ಟ್ ಅಂದ್ರೆ ಇಲ್ಲಿ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಗೇಮ್ ಆಡಿಸ್ತಾರೆ. ಹೌದಾ? ಕೆಸಿನೋ ಅದು ಲೀಗಲ್ ಅಲ್ವಾ? ಅಲ್ಲ ಗೇಮ್ಸ್ ಆಡ್ಸೋದು. ಅದ್ರಲ್ಲಿ ಏನು ಗರ್ಲ್ಸ್ ಎಲ್ಲ ಏನು ಇದೆಲ್ಲ ಮಾಡಲ್ಲ. ಅಲ್ಲಿ ಜಸ್ಟ್ ಗೇಮ್ ಆಡ್ತಾರೆ, ದುಡ್ಡು ಅಲ್ಲಿ ನಮ್ಮನ್ನ ಕರ್ಕೊಂಡೋಗ್ಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಇದೆ. ಮಾಡ್ಬೋದು. ಅಲ್ಲೆಲ್ಲ ಬರೋದೆಲ್ಲ ಜಾಸ್ತಿ ಆಗುತ್ತೆ. ದುಡ್ಡನ್ನ ಬ್ಲಾಕ್ ಮನಿ ಹೇಳಿದ ಅದಕ್ಕೆ ನಾನು ನಿಮ್ಗೆ ಹೇಳ್ದೆ ಬ್ಲಾಕ್ ಮನಿನ ವೈಟ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ಬರ್ತಾರೆ ಜಾಸ್ತಿ ಜನ. ಏನು MLAಗಳು ಎಲ್ಲ ಎಲ್ಲ ಅಲ್ಲೇ ಇರ್ತಾರೆ. MLA, ಫಿಲಮ್ ಆಕ್ಟರ್ಸ್. ನಾನು ಓಡಾಡಿದ್ದೀನಿ ಸರ್ ಕ್ಯಾಸಿನೋ. ಸರ್ ನೆಕ್ಸ್ಟ್ ಟೈಮ್ ಪಾಪ ಇಂಥವ್ರನ್ನ ಕೇಳಕ್ಕೆ ಹೋಗ್ಬೇಡಿ ಸರ್. ನಿಮ್ಗೆ ನೋಡಿ ಒಳ್ಳೆ ಡೈರೆಕ್ಟ್ರು ಸೀನಿಯರ್ ನನಗೆ ಪ್ರಭಾಸ್ನೇ ಬೇಡ. ನೋಡಿ ಇವಾಗ ಪಾಪ ಆ ಹುಡುಗಿನ ಬೆಡ್ ಶೇರಿಂಗ್ ಅಂತಂದ್ರೆ ಯಾರು ಈಗ ನಮ್ಮ ಅಕ್ಕನೋ ತಂಗಿನ ಅದೇ ಥರ ಕೇಳಿದ್ರೆ ಯಾವ ಥರ ಟ್ರೀಟ್ ಮಾಡ್ತಾರೆ ಹೇಳಿ? ಹೌದೌದು. ನಾನು ಕತೆ ಮಾತಾಡ್ಕೊಂಡು ಕುತ್ಕೊಂಡೆ ಅಲ್ಲಿ ಒಂದು ಮಾಡಿದ್ದೆ. ನನಗೆ ಬೇಜಾರಾಗೋಯ್ತು. ಈಗ ಆ ಹುಡುಗಿ ಎಷ್ಟು ನೋವು ಪಟ್ಲು. ಅವಕಾಶ ಕೊಡ್ತೀನಿ ಹಾಗಾಗಿ ನೀನು ಮಂಚಕ್ಕೆ ಬರಲೇಬೇಕು ಅಂತ ಹೇಳುವ ಬೇಡಿಕೆ ಇಡುವ ಇಂತಹ ನಿರ್ದೇಶಕರುಗಳು ಕನ್ನಡ ಚಿತ್ರರಂಗಕ್ಕೆ ಬೇಕಾ? ಇವರ ಅಗತ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಇಂತಹ ಘಟನೆಗಳನ್ನ ಈ ವರದಿಯನ್ನ ನೋಡಿದಾಗ ಸರ್ವೇ ಸಾಮಾನ್ಯವಾಗಿ ಅನ್ಸುತ್ತೆ. ಮಾಂಸದ ದಂಧೆ ಎಗ್ಗಿಲ್ಲದೆ ಇಷ್ಟು ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಫಿಲ್ಮ್ ಚೇಂಬರ್ ಕಾಮರ್ಸ್ ವಾಣಿಜ್ಯ ಮಂಡಳಿ ಇಷ್ಟು ದಿವ್ಯ ನಿರ್ಲಕ್ಷ್ಯವನ್ನ ಅಥವಾ ಮಹಾ ಮೌನವನ್ನ ಯಾಕೆ ವಹಿಸ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇಂತಹ ನಟಿಯರು ನಿರ್ದೇಶಕರ ವಿರುದ್ಧ ಕ್ರಮ ಇಲ್ಲದೆ ಇರೋದು ಯಾಕೆ? ದಿನದಿಂದ ದಿನಕ್ಕೆ ಈ ಮಾಂಸದ ದಂಧೆ ಹೆಚ್ಚಾಗ್ತಿರೋದಕ್ಕೆ ಮೂಲ ಕಾರಣನೇ ಇದು. ಮೂಲದಲ್ಲೇ ಚಿವುಟಿ ಹಾಕಿದ್ದಿದ್ರೆ ಇಂತಹ ಬೆಳವಣಿಗೆಗಳು ರಿಪೀಟ್ ಆಗ್ತಾ ಇರಲಿಲ್ಲ. ಖ್ಯಾತ ನಟಿಯರನ್ನೇ ಮಂಚಕ್ಕೆ ಎಳಿತಾ ಇದ್ದಾರೆ ನಿರ್ದೇಶಕರು ಅನ್ನುವಂಥ ಭಯಾನಕ ಅಂಶ ಬೆಳಕಿಗೆ ಬರ್ತಾ ಇದೆ. ಇಂತಹ ನಿರ್ದೇಶಕರಿಂದ ಇಡೀ ಕನ್ನಡ ಚಿತ್ರರಂಗಕ್ಕೇನೆ ಎಷ್ಟೋ ವರ್ಷಗಳ ಕಾಲ ಅನೇಕ ನಟ ನಟಿಯರು ತಮ್ಮ ಇಡೀ ವಯಸ್ಸನ್ನ ಇಡೀ ಜೀವನವನ್ನ ತೇಯ್ದು ಕಟ್ಟಿರುವಂತಹ ಸ್ಯಾಂಡಲ್ವುಡ್ ಅನ್ನುವಂಥ ದೇಗುಲ ಏನಿದೆ ಅದಕ್ಕೆ ಕೆಟ್ಟ ಹೆಸರು ಬರೋದೇ ಇಂತಹ ನಿರ್ದೇಶಕರಿಂದ. ಚಿತ್ರರಂಗದಿಂದ ಇಂತಹ ಲಜ್ಜೆಗೆಟ್ಟ ನಿರ್ದೇಶಕರು ಯಾವಾಗ ನಿಷೇಧಕ್ಕೊಳಗಾಗ್ತಾರೆ? ಈ ರೀತಿ ಬೇಡಿಕೆಗಳನ್ನು ನೀಡುವಂತಹ ಹೀರೋಯಿನ್ಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು ಸೂಕ್ತವಾದಂಥ ಕ್ರಮವನ್ನ ಯಾವಾಗ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಈ ವಿಚಾರವನ್ನ ಪವರ್ ಟಿವಿ ಇಲ್ಲಿಗೆ ಬಿಡೋದಿಲ್ಲ. ಸ್ಯಾಂಡಲ್ವುಡ್ಗೆ ಇರುವಂತಹ ಕಪ್ಪು ಚುಕ್ಕೆ ಅಥವಾ ಕೆಟ್ಟ ಹೆಸರೇನಿದೆ ಅದು ನಿರ್ನಾಮ ಆಗುವ ತನಕ ಪವರ್ ಟಿವಿ ಈ ವರದಿಯ ಕುರಿತಾಗಿ ಕಂಪ್ಲೀಟ್ ಆಗಿ ಫಾಲೋ ಅಪ್ ಅನ್ನ ಮಾಡ್ತಾ ಇರುತ್ತೆ. ಅದರ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರುತ್ತೆ.